ನೀವು ಕೂಡ ಇನ್ಸ್ಟಾಗ್ರಾಮ್ ಬಳಸ್ತಾ ಇದ್ದೀರಾ? ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಯಾವುದೇ ರೀತಿ ಹಿಂದಿ ವಿಡಿಯೋ ಯಾವುದಾದ್ರೂ ಬೇರೆ ಭಾಷೆ ವಿಡಿಯೋ ಇತ್ತು, ಅದು ನಿಮಗೇನೋ ಮನಸ್ಸಿಗೆ ಹತ್ತಿರ ಆಯಿತು, ಮತ್ತೇನಪ್ಪ ಅಂತಂದ್ರೆ ಅದ್ರದ್ದು ಅರ್ಥ ಗೊತ್ತಾಗ್ತಾ ಇಲ್ಲ, ನಾವು ಸ್ಟೇಟಸ್ ಇಟ್ಟರೆ ಯಾರು ಏನು ಅನ್ಕೋತಾರೋ, ಸ್ಟೋರಿ ಹಾಕಿದ್ರೆ ಯಾರು ಏನು ಅನ್ಕೋತಾರೋ ಅಂದ್ಕೊಳ್ಳೋ ಅಂತ ಯೋಚನೆ ಮಾಡೋರು ಇದ್ದೀರಾ? ಬನ್ನಿ ಹಾಗಾದರೆ ಒಂದು ವಿಡಿಯೋ ತೋರಿಸ್ತೀನಿ, ನೋಡುವ. ನೋಡ್ರಿ, ನನಗೂ ಕೂಡ ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್ ಬರ್ಕೋಲ್ಲ ಅಂದ್ಕೊಂಡ್ರೆ ಇಲ್ಲಿ ನೋಡ್ರಿ ಇಂಗ್ಲೀಷ್ ಯಾವ ರೀತಿ ಮಾತಾಡಿ ನಾನು ನೋಡಿ. 3,600 schools have been closed in Karnataka over the 5-year period from 2020 to 21 to 2025 to 26. The main reason for this is the lack of basic facilities in these government schools, including a proper education system, toilet facilities, water facilities, and transport arrangements. Especially bus services for schools located far away. Parents are apologizing for the mistake made by their children. I humbly request those parents, please do not apologize. But we are not satisfied with this. ನಮಗೂ ಕೂಡ ಇಂಗ್ಲೀಷ್ ಬರುತ್ತೆ, ಎಲ್ಲ ಭಾಷೆಗೂ ಸಹಿ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ದವ್ರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂದ್ರೆ ಇಲ್ಲಿ ನೋಡಿ, ಟ್ರಾನ್ಸ್ಲೇಷನ್ ವ್ಯೂಸ್ ಅಂತ ಅಂದರೆ ಇಂಗ್ಲೀಷ್ನಾಗ ಆ ಥರ ಬರ್ಬೋದು. ನಾನು ಕನ್ನಡದಲ್ಲಿ ಇಟ್ಟಿದ್ದೇನೆ. ಅನುವಾದಗಳನ್ನು ವೀಕ್ಷಿಸಿ ಅಂದರೆ ನಾವು ಮಾತಾಡಿರ್ತಕ್ಕಂಥ ಭಾಷೆನ ನೋಡಿ, ಇಂಗ್ಲೀಷ್, ಪೋರ್ಚುಗೀಸ್, ಸ್ಪ್ಯಾನಿಷ್, ಹಿಂದಿ 4 ಭಾಷೆಯಲ್ಲಿ ಕೂಡ ಬರುತ್ತೆ. ಯಾರ್ಯಾರಿಗೆ ಬಂದಿದೆ ಗೊತ್ತಿಲ್ಲ, ನನಗೆ ಮಾತ್ರ ಬಂದಿದೆ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೋಡಿ, ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದೇನೆಂದ್ರೆ ಇನ್ಸ್ಟಾಗ್ರಾಮ್ದವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಬದಲಾವಣೆ ತಂದಾರೆ. ಏನಪ್ಪ ಅಂತಂದ್ರೆ ನೀನು ಕನ್ನಡದಲ್ಲಿ ಮಾತನಾಡಿ ನಿನ್ನ ವಿಡಿಯೋ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದ್ರೆ ಅದು ಭಾಷೆಗಳಲ್ಲಿ ಹೇಳುತ್ತಾ. ಮೊದಲನೇ ಭಾಷೆ ನಮ್ಮದು ಯಾವ ಭಾಷೆ ಇರುತ್ತೋ ಅದೇ ಭಾಷೆಯಲ್ಲಿ, ಎರಡನೇ ಭಾಷೆ ಇಂಗ್ಲೀಷು, ಮೂರನೇ ಭಾಷೆ ಪೋರ್ಚುಗೀಸು, ನಾಲ್ಕನೇ ಭಾಷೆ ಸ್ಪ್ಯಾನಿಷ್, 5ನೇ ಭಾಷೆ ಹಿಂದಿ. ಟೋಟಲ್ 5 ಭಾಷೆಯಲ್ಲೇನೋ ಹೇಳುತ್ತಾ. ಅದ್ರಾಗ ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ ಈಗ ನಾನು ಕೂಡ ಅದು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ನೋಡಿದರೆ ಯಾವ ರೀತಿ ಗೊತ್ತೇ ಆಗಲ್ಲ, ನಾವೇ ಆ ರೀತಿ ಮಾತಾಡಿವೆ ನಂಗೆ. ನೋಡಿ, ಇಲ್ಲ ನಾವು ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ರಿ, ಅದು ಯಾವ ರೀತಿಯಾಗಿ ಅವ್ರ ಬಗ್ಗೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದು ಮಾಡಿದಾಗ ಅಪಾಲಜಿ ಕೇಳಬೇಕಂತ ನಾನು ಕನ್ನಡದಾಗ ಮಾಡಿದ ವಿಡಿಯೋನ ಇಂಗ್ಲೀಷ್ದಾಗ ಮಾಡಿ ನೋಡ್ರಿ ಯಾವ ರೀತಿ ಹೇಳ್ತದಂತ. ನೋಡಿ ನೋಡಿ ಆ ಲಿಪ್ ಮೂಮೆಂಟ್ ನೋಡಿ, ನೋಡಿ ಅದು ಮಾತನಾಡೋ ಹೊಂದಿಕೆ ನೋಡಿ, ತುಟಿಯಾಗಿ ಹೊಂದಾಣಿಕೆ ಆಗ್ತದೆ. ಇಂಗ್ಲೀಷ್ನಲ್ಲೇ ಮಾತಾಡ್ತೀವಿ, ಆದ್ರೆ ಮಧ್ಯದಲ್ಲಿ ಧ್ವನಿ ಏನಪ್ಪ ಅಂತಂದ್ರೆ ಸ್ವಲ್ಪ ಹಿಂಗೆ ಗೊತ್ತಾಗುತ್ತಾ. ಮತ್ತು ಇದು ವಿಡಿಯೋ ಫಸ್ಟಿಗೆ ಹಾಕಿದಾಗ ನೋಡ್ರಿ, ಇಲ್ಲಿ ಹೆಣ್ಮಗಳು ಕೇಳಿದ್ರೆ ಅದು ಗಂಡು ಮಗನ ಧ್ವನಿ ಕೇಳುತ್ತಾ. ಸ್ವಲ್ಪ ಇನ್ನೂ ಏನೋ ಅಷ್ಟೊಂದು ಬದಲಾವಣೆ ಆಗಿಲ್ಲ. ಬಟ್ ಯಾವುದಾದ್ರೂ ಒಂದು ವಿಡಿಯೋ ಹಾಕ್ಬೇಕಾ, ಸ್ಟೇಟಸ್ ಹಾಕ್ಬೇಕಿತ್ತಂದ್ರೆ ನಾವು ಹಿಂದಿಯಾಗಿ ಹೇಳಿದ್ವಿ ಇರ್ತಾವ, ಅದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಮನ್ಸಿಗೆ ಹತ್ರ ಆಗಿರುತ್ತೆ. ಅದು ವಿಡಿಯೋದ ಅರ್ಥ ಗೊತ್ತಿಲ್ಲ ಅಂತೇಳಿ ಯೋಚನೆ ಮಾಡೋರಿಗೆ ಇದು ಕೂಡ ತುಂಬ ಹೆಲ್ಪ್ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಇನ್ನಿತರ ವಿಡಿಯೋಗಳಿಗೆ ಅಪ್ಡೇಟ್ಸ್ಗಾಗಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ಲಸ್ ಮಾಡಿ. ಇನ್ನಿತರ ವಿಡಿಯೋಗಳು ಯಾವ್ಯಾವ ಗೊತ್ತಾಗುತ್ತೋ ಅದನ್ನು ಇದೇ ರೀತಿ ವಿಡಿಯೋಗಳು ಅಪ್ಡೇಟ್ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ